ನೀವೊಂದು ವೇಳೆ ಒಬ್ಬ ಸಾಧಾರಣ ವಿಶ್ವಾಸಿ ಆಗಿರ್ಬೋದು, ಇಲ್ಲದೇ ಇದ್ದರೆ ಒಬ್ಬ ಸೇವಕನಾಗಿರ್ಬೋದು. ಏನೇ ಆಗಿದ್ದರೂ ನಮ್ಮೆಲ್ಲರಿಗೂ ಕರ್ತನು ಆಜ್ಞಾಪಿಸಿರೋ ಒಂದು ವಿಷಯ, ನಾವು ಸುವಾರ್ತೆಯನ್ನು ಸಾರಬೇಕು, ಜನರಿಗೆ ಸುವಾರ್ತೆಯನ್ನು ತಿಳಿಸ್ಬೇಕು. ಆದ್ದರಿಂದ ನಾವೆಲ್ಲರೂ ನಾವು ಸಾರಬೇಕಾಗಿರುವಂತಹ ಆ ಸಂದೇಶ ಏನು, ಆ ರೀತಿ ನಾವು ಸುವಾರ್ತೆಯನ್ನು ಸಾರುವಾಗ ನಮಗೆ ಕೊಡಲ್ಪಟ್ಟಿರೋ ಬಾಧ್ಯತೆ ಏನು, ನಮ್ಮ ಕೆಲಸ ವಾಸ್ತವವಾಗಿ ಯಥಾರ್ಥವಾಗಿ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ನಾವು ಸೇವಕರಾಗಿರದೆ ಇರ್ಬೋದು, ಆದರೂ ಕೂಡ ನಾವು ಒಬ್ಬ ವಿಶ್ವಾಸಿ ಆಗಿರೋದ್ರಿಂದ ನಾವು ಜನರಿಗೆ ಸುವಾರ್ತೆಯನ್ನು ತಿಳಿಸ್ಬೇಕು, ಅವ್ರ ಜೊತೆ ಈ ಸಂದೇಶವನ್ನು ಹಂಚಬೇಕು. ಆದ್ದರಿಂದ ದೇವ್ರ ವಾಕ್ಯ ಇದ್ರ ವಿಷಯವಾಗಿ ಏನು ಹೇಳುತ್ತೆ, ನಾವು ತಿಳಿಸ್ಬೇಕಾಗಿರೋ ಸಂದೇಶ ಏನು, ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಈ ಒಂದು ಕಾರ್ಯದಲ್ಲಿ ಏನು ಅಂತ ನಾವು ದೇವ್ರ ವಾಕ್ಯ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂತ ನಾವು ಸ್ವಲ್ಪ ನೋಡೋಣ. ಆಗ ನಾವು ನಮ್ಮ ಜವಾಬ್ದಾರಿ, ನಾವು ಸಾರಬೇಕಾಗಿರೋ ಸಂದೇಶ ಸುವಾರ್ಥೀಕರಣದಲ್ಲಿ ಏನು ಅಂತ ತಿಳ್ಕೊಳ್ಳೋದಕ್ಕಾಗಿ ದೇವ್ರ ವಾಕ್ಯವನ್ನು ನಾವು ಸಮೀಪಿಸುವಾಗ ನಾವು ನೆನಪು ಮಾಡ್ಕೊಳ್ಬೇಕಾಗಿರೋ ಒಂದು ಸಂಗತಿ ಏನಂದರೆ, ನಾವು ಇವತ್ತು ನಡೆಸೋ ಈ ಸೇವೆ, ಈ ಕೆಲಸ ಒಂದು ಕೆಲಸದ ಮುಂದುವರಿಕೆ ಆಗಿದೆ. ಅಪೊಸ್ತಲರಾದ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರು ಮೊದಲನೇ ಶತಮಾನದಲ್ಲಿ ಪ್ರಾರಂಭಿಸಿದ ಅದೇ ಸೇವೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಆದ್ದರಿಂದ ನಾವು ಈ ಸೇವೆಯನ್ನು ಯಾವ ರೀತಿ ನಡೆಸಬೇಕು, ನಾವು ಸಾರಬೇಕಾಗಿರೋ ಆ ಸಂದೇಶ ಏನು ಅಂತ ಗ್ರಹಿಸೋದಕ್ಕೋಸ್ಕರ ದೇವ್ರ ವಾಕ್ಯವನ್ನು ನಾವು ಸಮೀಪಿಸುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಾದ ಅಪೊಸ್ತಲರನ್ನು ಎಂತಹ ಒಂದು ಸಂದೇಶವನ್ನು ಸಾರಬೇಕು ಅಂತ ಆಜ್ಞಾಪಿಸಿದ, ಆ ಆಜ್ಞೆ ಎಂಥದ್ದಾಗಿತ್ತು, ಆ ಆಜ್ಞೆಯನ್ನು ಅವ್ರು ಯಾವ ರೀತಿ ಗ್ರಹಿಸಿ ಎಂತಹ ಒಂದು ಸೇವೆಯನ್ನು ಅವ್ರು ನಡೆಸಿದ್ರು, ಎಂತಹ ಒಂದು ಸಂದೇಶವನ್ನು ಅವರು ಬೋಧಿಸಿದ್ರು ಅಂತ ದೇವ್ರ ವಾಕ್ಯದಲ್ಲಿ ನಾವು ನೋಡಿ ಅಧ್ಯಯನ ಮಾಡಬೇಕು. ಅದನ್ನು ಗ್ರಹಿಸಿದ್ರೆ ಮಾತ್ರನೇ ನಾವು ಅದೇ ಪ್ರಕಾರ ಸರಿಯಾದ ರೀತಿಯಲ್ಲಿ ನಾವು ಈ ಸೇವೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ಅವರ ಆ ಆಜ್ಞೆ, ಅವರ ನಿಯೋಗದ ಬಗ್ಗೆ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳಲ್ಲೂ, ಅಪೊಸ್ತಲರ ಕೃತ್ಯಗಳಲ್ಲೂ, ಅದಲ್ಲದೆ ಅಪೊಸ್ತಲನಾದ ಪೌಲನು ಬರೆದಂತಹ ಪತ್ರಿಕೆಗಳಲ್ಲೂ ನಾವು ನೋಡ್ಬೋದು ಅವರಿಗೆ ಯಾವ ರೀತಿ ಆಜ್ಞೆ ಕೊಡಲ್ಪಡ್ತು, ಅವ್ರು ಯಾವ ರೀತಿ ಆ ಆಜ್ಞೆಯನ್ನು ನೆರವೇರಿಸಿದ್ರು, ಅವರು ಸುವಾರ್ತೆಯನ್ನು ಹೇಗೆ ಸಾರಿದ್ರು ಅಂತ. ಮೊಟ್ಟ ಮೊದಲಾಗಿ ಈ ಆಜ್ಞೆ ಬಗ್ಗೆ ನಾವು ನೋಡುವಾಗ ಈ ಆಜ್ಞೆಯನ್ನು ನಾವು ಮಹಾ ಆಜ್ಞೆ ಅಂತೀವಿ, ಇಲ್ಲದ್ರೆ ಮಹಾ ನಿಯೋಗ ಅಂತ ಹೇಳ್ಬೋದು. ಇಂಗ್ಲೀಷ್ನಲ್ಲಿ ಇದನ್ನು ಗ್ರೇಟ್ ಕಮಿಷನ್ ಅಂತೀವಿ. ಇದೊಂದು ಮಹಾ ಆಜ್ಞೆ ಆಗಿತ್ತು. ಈ ಆಜ್ಞೆ ನಡೆದಿದ್ದು ಯಾವಾಗ ಅಂದರೆ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ನಂತರ, ಆತನ ಪುನರುತ್ಥಾನದ ನಂತರ, ಆತನು ಸತ್ತವರಿಂದ ಮೇಲೆದ್ದ ನಂತರ, ಆತನು ಸ್ವರ್ಗಾರೋಹಣವಾಗೋದಕ್ಕಿಂತ ಮುಂಚೆ ಆತನ ಶಿಷ್ಯರಾದ ಅಪೊಸ್ತಲರಿಗೆ ಒಂದು ಆಜ್ಞೆ ನೀಡಿದ. ಆ ಆಜ್ಞೆ ಇದಾಗಿತ್ತು, ನೀವೆಲ್ಲ ದೇಶಗಳಲ್ಲೂ ಹೋಗಿ ಭೂಲೋಕದಲ್ಲಿರೋ ಎಲ್ಲ ಜಾತಿಗಳಿಗೂ ಎಲ್ಲ ಜನರಿಗೂ ನೀವು ಸುವಾರ್ತೆಯನ್ನು ತಿಳಿಸಿ ನೀವು ಅವರನ್ನು ಶಿಷ್ಯರಾಗುವಂತೆ ಮಾಡಿ, ಅವ್ರಿಗೆ ನಾನು ಹೇಳ್ಕೊಟ್ಟಿರೋ ಎಲ್ಲ ಉಪದೇಶಗಳನ್ನ ಅವ್ರಿಗೆ ತಿಳಿಸಿ, ಅವರಿಗೆ ಬೋಧಿಸಿ, ನನ್ನ ಮಾರ್ಗದಲ್ಲಿ ನಡೆಸಿ ಅಂತ ಆಜ್ಞೆ ಕೊಟ್ಟ. ಆ ಆಜ್ಞೆಯ ಮೇರೆಗೆ ಶಿಷ್ಯರು ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ತಿಳಿಸಿದ್ರು. ಇದರ ವಿಷಯವಾಗಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ಬೋದು. ಈ ಮಹಾ ಆಜ್ಞೆಯ ಬಗ್ಗೆ ನಾವು ಓದೋದು ಎಲ್ಲೆಲ್ಲಿ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ, ಅದರಲ್ಲಿ 18ರಿಂದ 20ನೇ ವಾಕ್ಯ, ಅದಲ್ಲದೆ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಿಂದ 18ವರೆಗೂ ನಾವು ಓದುವಾಗ ನೋಡ್ಬೋದು. ಅದಲ್ಲದೆ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 46ನೇ ವಚನದಿಂದ 49ನೇ ವಚನದವರೆಗೂ ಓದುವಾಗ ನಾವು ನೋಡ್ಬೋದು. ಅದಲ್ಲದೆ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ
21ನೇ ವಚನದಿಂದ 23ನೇ ವಚನದವರೆಗೂ ಈ 4 ಸುವಾರ್ತೆಗಳು ಮಾತ್ರವಲ್ಲದೆ ಅಪೊಸ್ತಲರ ಕೃತ್ಯಗಳಲ್ಲೂ 1ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಇದೇ ಆಜ್ಞೆಯ ಬೇರೆ ಒಂದು ರೂಪ ನಾವು ನೋಡ್ಬೋದು. ಈ ಎಲ್ಲ ಭಾಗಗಳನ್ನ ನಾವು ಸೇರಿಸಿ ನೋಡುವಾಗ ನಮಗೆ ಆ ಆಜ್ಞೆ ಏನಾಗಿತ್ತು ಅಂತ ನಾವು ತಿಳ್ಕೊಬೋದು. ಅದಲ್ಲದೆ ಈ ಆಜ್ಞೆ ಅವರು ಯಾವ ರೀತಿ ಅವರು ಅರ್ಥ ಮಾಡಿಕೊಂಡು ಯಾವ ರೀತಿ ಅವರು ಈ ಆಜ್ಞೆಯ ಪ್ರಕಾರ ಈ ಆಜ್ಞೆನ ಅವ್ರು ನೆರವೇರಿಸಿದ್ರು, ಈ ಆಜ್ಞೆಗೆ ಅವರು ವಿಧೇಯರಾಗಿ ಯಾವ ರೀತಿ ಅವ್ರ ಸೇವೆ ನಡೆಸಿದ್ರು, ಅವ್ರು ಯಾವ ರೀತಿ ಈ ಸಂದೇಶವನ್ನು ಸಾರಿದ್ರು, ತಿಳಿಸಿದ್ರು ಜನರಿಗೆ ಅಂತ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಅದು ಮಾತ್ರವಲ್ಲದೆ ಅಪೊಸ್ತಲನಾದ ಪೌಲನು ಬರೆದಂತಹ ಪತ್ರಿಕೆಗಳು ಕೂಡ ಆ ಬೋಧನೆಗಳದ್ದು ಉಪದೇಶ ಸಿದ್ಧಾಂತಗಳು ಏನಾಗಿತ್ತು ಅಂತ ನಾವು ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಆದರೆ ಇದಕ್ಕಿಂತ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣಿಸೋದಕ್ಕಿಂತ ಮುಂಚೆನೂ ತನ್ನ ಶಿಷ್ಯರನ್ನು ಸೇವೆಗೋಸ್ಕರ ಕಳಿಸಿದ್ದ. ಆದ್ದರಿಂದ ಅಲ್ಲಿ ಬೇರೆ ಒಂದು ಆಜ್ಞೆಯನ್ನು ನಾವು ನೋಡ್ಬೋದು. ಬೇರೆ ಒಂದು ಆಜ್ಞೆ ಇಲ್ಲದಿದ್ದರೆ ಒಂದು ನಿಯೋಗ ಕಳಿಸೋದು, ಅದರ ಬಗ್ಗೆ ನಾವು ಈ 3 ಸುವಾರ್ತೆಗಳಲ್ಲಿ ನಾವು ನೋಡ್ಬೋದು. ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲೂ ಮಾರ್ಕನು ಬರೆದ ಸುವಾರ್ತೆಯಲ್ಲೂ ನಾವು 12 ಜನನ ಕಳಿಸೋ ಹಾಗೆ ನಾವು ನೋಡ್ಬೋದು. ಕರ್ತನಾದ ಯೇಸು ಕ್ರಿಸ್ತನು 12 ಶಿಷ್ಯರನ್ನು ಕಳಿಸ್ತಾ ಇದ್ದಾನೆ ಮತ್ತಾಯನ ಸುವಾರ್ತೆಯಲ್ಲೂ ಮಾರ್ಕನ ಸುವಾರ್ತೆಯಲ್ಲೂ. ಲೂಕನ ಸುವಾರ್ತೆಯಲ್ಲಿ 70 ಜನರನ್ನು ಕಳಿಸ್ತಾ ಇದ್ದಾನೆ. 70 ಶಿಷ್ಯರನ್ನು ಕರ್ತನಾದ ಯೇಸು ಕ್ರಿಸ್ತನು ಇದೇ ಸೇವೆಗಾಗಿ ಕಳಿಸ್ತಾ ಇರೋದನ್ನು ನಾವು ನೋಡ್ಬೋದು. ಮತ್ತಾಯನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 1ರಿಂದ 42ವರೆಗೂ, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 7ರಿಂದ 13ನೇವರೆಗೂ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 16ವರೆಗೂ. ಇಲ್ಲೆಲ್ಲ ನಾವು ನೋಡೋದು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಯಜ್ಞವಾಗುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರನ್ನು ಕಳಿಸೋದು. ಆಗ ನಾವು 2 ಕಳಿಸೋಣಗಳನ್ನು ನಾವು ನೋಡ್ಬೋದು. 2 ನಿಯೋಗ ಇಲ್ಲದ್ರೆ 2 ಆಜ್ಞೆಗಳು. ಒಂದು ಶಿಲುಬೆಯ ಮುಂಚೆ, ಶಿಲುಬೆಯ ಮೇಲೆ ಯಜ್ಞ ಆಗುವುದಕ್ಕಿಂತ ಮುಂಚೆ ಒಂದು ಆಜ್ಞೆ ಇದೆ. ಆದರೆ ಶಿಲುಬೆಯ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಮರಣಿಸಿದ ನಂತರ, ಪುನರುತ್ಥಾನದ ನಂತರ ಒಂದು ಆಜ್ಞೆ ಇದೆ. ಆ ಆಜ್ಞೆನ ನಾವು ಮಹಾ ಆಜ್ಞೆ ಅಂತೀವಿ. ಅದರಿಂದ ಈ 2ನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಮೊದಲನೇದನ್ನು ನಾವು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ ಅಂತ ನಾವು ತಿಳ್ಕೊಳ್ಳೋಣ. 2ನೇ ಆಜ್ಞೆ ಶಿಲುಬೆಯ ನಂತರ ಇರೋ ಆಜ್ಞೆ, ಅದು ಮತ್ತಾಯ 28. ಆವಾಗ ಮತ್ತಾಯ 10 ಶಿಲುಬೆಯ ಮುಂಚೆ, ಶಿಲುಬೆಯ ಮೇಲೆ ಮರಣ ನಡೆಯೋದಕ್ಕಿಂತ ಮುಂಚೆ, ಶಿಲುಬೆಯ ಮೇಲೆ ಮರಣ ಮತ್ತು ಪುನರುತ್ಥಾನದ ನಂತರ ಇರೋ ಆಜ್ಞೆ, ಅದು ಮತ್ತಾಯ 28. ಆಗ ಮತ್ತಾಯ 10 ಮತ್ತಾಯ 28 ನಮ್ಮ ಮುಂದೆ ಇದೆ. ಈ 2 ಆಜ್ಞೆಗಳನ್ನ ನೋಡುವಾಗ ಇವು 2ಗಳಲ್ಲಿ ಯಾವುದು ನಮಗೆ ಅನ್ವಯಿಸುತ್ತೆ ನಾವು ಅರ್ಥ ಮಾಡ್ಕೋಬೇಕು. ಈ 2 ನಮ್ಗೆ ಅನ್ವಯಿಸುತ್ತಾ, ಇದು 2 ಒಂದೇನಾ, ಇದು ನಾವು ಅರ್ಥ ಮಾಡ್ಕೊಳ್ಳುವಾಗ ಮೊಟ್ಟ ಮೊದಲಾಗಿ ಈ 2 ಮಧ್ಯೆ ಇರೋ ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಈ 2 ಮಧ್ಯೆ ಏನೆಲ್ಲ ವ್ಯತ್ಯಾಸಗಳಿವೆ, ಏನೆಲ್ಲ ಸಾಮ್ಯತೆಗಳಿವೆ ಅಂತ ನಾವು ಗ್ರಹಿಸೋದಕ್ಕೆ ಪ್ರಯತ್ನಿಸೋಣ. ಮೊಟ್ಟ ಮೊದಲಾಗಿ ಮತ್ತಾಯ 10ರಲ್ಲಿ ಮತ್ತಾಯ 28ರಲ್ಲಿ ಅವುಗಳ ಮಧ್ಯೆ ಇರೋ ವ್ಯತ್ಯಾಸಗಳಲ್ಲಿ ಮೊಟ್ಟ ಮೊದಲಾಗಿ ಮತ್ತಾಯ 10ರಲ್ಲಿರೋ ಆಜ್ಞೆ ಅದು ಶಿಲುಬೆಯ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಮರಣಿಸೋದಕ್ಕಿಂತ ಮುಂಚೆ ನಡೆದಿರೋ ಒಂದು ಘಟನೆ, ಶಿಲುಬೆಯ ಯಜ್ಞದ ಮುಂಚೆ. ಆದರೆ ಮತ್ತಾಯ 28 ಶಿಲುಬೆಯ ಮೇಲೆ ಯಜ್ಞ ನಡೆದ ನಂತರ, ಪುನರುತ್ಥಾನದ ನಂತರ ಇರೋ ಒಂದು ಘಟನೆ ಆಗಿದೆ. ಅದು ಮಾತ್ರವಲ್ಲದೆ ಎರಡನೇದಾಗಿ ಮತ್ತಾಯ 10ರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕಳಿಸೋವಾಗ ಎಲ್ಲ ಜಾತಿಗಳಿಗೂ ಕಳಿಸಲಿಲ್ಲ, ಎಲ್ಲ ದೇಶದವರೆಗೂ ಆ ಶಿಷ್ಯರನ್ನು ಕಳಿಸಲಿಲ್ಲ. ವಿನಃ ಆತನು ತನ್ನ ಶಿಷ್ಯರನ್ನು ಇಸ್ರಾಯೇಲ್ ಗೃಹಕ್ಕೆ ಮಾತ್ರ ಕಳಿಸಿತು. ಇಸ್ರಾಯೇಲ್ ಅನ್ನೋ ಆ ಜಾತಿಗೆ ಮಾತ್ರ ತನ್ನ ಶಿಷ್ಯರನ್ನು ಕಳಿಸಿತು. ಅದ್ರ ಬಗ್ಗೆ ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 5-6 ವಚನ ನಾವು ಓದೋಣ. ಯೇಸು ಈ 12 ಮಂದಿಯನ್ನು
ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟು ಹೇಳಿದ್ದೇನೆಂದರೆ, ಅನ್ಯ ಜನರ ದಾರಿಯಲ್ಲಿ ಹೋಗಬೇಡಿರಿ ಮತ್ತು ಸಮಾರ್ಯರ ಯಾವ ಪಟ್ಟಣದಲ್ಲಿಯೂ ನೀವು ಪ್ರವೇಶಿಸಬೇಡಿರಿ, ಆದರೆ ತಪ್ಪಿಸಿಕೊಂಡ ಕುರಿಗಳಾದ ಇಸ್ರಾಯೇಲಿನ ಮನೆತನದವರ ಬಳಿಗೆ ಮಾತ್ರ ಹೋಗಿರಿ. ಇಲ್ಲಿ ಕರ್ತನು ಸ್ಪಷ್ಟವಾಗಿ ವ್ಯಕ್ತವಾಗಿ ಹೇಳೋ ಮಾತು, ಇಸ್ರಾಯೇಲಿನ ಮನೆತನದವರ ಬಳಿಗೆ ಮಾತ್ರ ಹೋಗಿರಿ. ಆದರೆ ಮತ್ತಾಯ 28ರಲ್ಲಿ ನಾವು ಬರುವಾಗ ಅಲ್ಲಿ ಕರ್ತನು ತನ್ನ ಶಿಷ್ಯರನ್ನು ಸಮಸ್ತ ಲೋಕಕ್ಕೆ ಹೋಗೋದಕ್ಕೆ ಅಪ್ಪಣೆ ಕೊಡೋದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ, ಮತ್ತಾಯ 28 ಅಂತ ಹೇಳ್ತಾ ಇದ್ದೀವಿ, ಆದರೆ ಆ ಮತ್ತಾಯ 28ರಲ್ಲಿರೋ ಅದೇ ಆಜ್ಞೆ ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹಾನನ ಸುವಾರ್ತೆ ಮತ್ತು ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯದಲ್ಲೂ ಇದೇ ಆಜ್ಞೆನ ಬೇರೆ ಬೇರೆ ರೂಪದಲ್ಲಿ ನಾವು ನೋಡ್ಬೋದು. ಆಗ ನಾವು ಮಾರ್ಕನ ಸುವಾರ್ತೆಯಲ್ಲಿ ನಾವು ಓದೋದು 16ನೇ ಅಧ್ಯಾಯ, ಅದರಲ್ಲಿ 15ನೇ ವಚನ. ಆತನು ಅವರಿಗೆ, ನೀವು ಸಮಸ್ತ ಲೋಕಕ್ಕೆ ಹೋಗಿ ಎಲ್ಲ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಇಲ್ಲಿ ಕರ್ತನು ವ್ಯತ್ಯಸ್ತವಾದ ಒಂದು ಆಜ್ಞೆ ನೀಡ್ತಾ ಇದ್ದಾನೆ. ಇಸ್ರಾಯೇಲಿಯರ ಕಡೆಗೆ ಮಾತ್ರ ಹೋಗಿ ಅಂತ ಅಲ್ಲ ಕರ್ತನು ಹೇಳಿದ್ದು, ನೀವು ಸಮಸ್ತ ಲೋಕಕ್ಕೆ ಹೋಗಿ. ಅದರ ನಂತರ ಎಲ್ಲ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಇದೊಂದು ದೊಡ್ಡ ವ್ಯತ್ಯಾಸ. ಈ ವ್ಯತ್ಯಾಸ ನಾವು ನೋಡ್ತೀವಿ. ಅದು ಮಾತ್ರವಲ್ಲದೆ ಮೂರನೇದಾಗಿ ಮತ್ತಾಯ 10ನೇ ಆ ಆಜ್ಞೆ ನಾವು ನೋಡುವಾಗ ಮತ್ತಾಯ 10ರಲ್ಲಿ ಈ ಆಜ್ಞೆ ಸುವಾರ್ತೆ ಸಾರುವಾಗ ಈ ಸಂದೇಶ ಶಿಲುಬೆಯ ಬಗ್ಗೆ ಅಲ್ಲ, ಶಿಲುಬೆಯ ಮೇಲೆ ನಡೆದ ಆ ಯಜ್ಞದ ಬಗ್ಗೆ ಅಲ್ಲ. ಆದರೆ 28ರಲ್ಲಿ ಮತ್ತಾಯ 28ನೇ ಆ ಆಜ್ಞೆ ನೋಡುವಾಗ ಇದು ಶಿಲುಬೆಯ ಬಗ್ಗೆ ಆಗಿದೆ. ಶಿಲುಬೆಯ ಮೇಲೆ ನಡೆದ ಆ ಯಜ್ಞದ ಬಗ್ಗೆ, ಅದರ ನಂತರ ಕರ್ತನಾದ ಯೇಸು ಕ್ರಿಸ್ತನು ಸತ್ತ ನಂತರ, ಹೂಣಿಸಲ್ಪಟ್ಟ ನಂತರ ಆತನು ಯಾವ ರೀತಿ 3ನೇ ದಿನ ಸತ್ತವರ ಒಳಗಿಂದ ಮೇಲೆದ್ದ, ಸ್ವರ್ಗಾರೋಹಣ ಆದ, ಈ ಸಂದೇಶ ತಿಳಿಸೋದ್ರ ಬಗ್ಗೆ ನಾವು ನೋಡ್ಬೋದು. ಆದ್ದರಿಂದ ಅದಕ್ಕೋಸ್ಕರ ನಾವು ಲೂಕನ ಸುವಾರ್ತೆ ಅದರಲ್ಲಿ 24ನೇ ಅಧ್ಯಾಯ 46, 47 ನಾವು ಓದೋಣ. ಮತ್ತು ಅವರಿಗೆ, ಕ್ರಿಸ್ತನು ಹೀಗೆ ಶ್ರಮೆಪಟ್ಟು ಸತ್ತವರೊಳಗಿನಿಂದ 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವಾಗಿತ್ತೆಂತಲೂ, ಯೆರೂಸಲೇಮು ಮೊದಲುಗೊಂಡು ಎಲ್ಲ ಜನಾಂಗದವರೊಳಗೆ ಆತನ ಹೆಸರಿನಲ್ಲಿ ಮಾನಸಾಂತರ ಮತ್ತು ಪಾಪಗಳ ಕ್ಷಮಾಪಣೆ ಸಾರಲ್ಪಡಬೇಕೆಂತಲೂ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡೋದು, ಕರ್ತನು ಒಂದು ಆಜ್ಞೆ ನೀಡ್ತಾ ಇರುವಾಗ ಆತನು ಹೇಳ್ತಾ ಇರೋದು, ಈ ರೀತಿ ಕ್ರಿಸ್ತನು ಶ್ರಮೆಪಟ್ಟು ಶಿಲುಬೆಯ ಮೇಲೆ ಮರಣಿಸಬೇಕಾಗಿರೋದು ಅಗತ್ಯವಾಗಿತ್ತು. ಆತನು ಹೂಣಿಸಲ್ಪಟ್ಟು ಆತನು 3ನೇ ದಿನ ಸತ್ತವರೊಳಗಿನಿಂದ ಎದ್ದು ಬರೋದು ಅಗತ್ಯವಾಗಿತ್ತು. ಅದರ ನಂತರ ಆತನ ಹೆಸರಿನಲ್ಲಿ ಮಾನಸಾಂತರವು, ಆತನ ಯಜ್ಞದ ಮೇಲೆ ನಂಬಿಕೆ ಇಡೋದ್ರಿಂದ ರಕ್ಷಣೆ ಸಾರಲ್ಪಡಬೇಕು. ಯೆರೂಸಲೇಮಿನಿಂದ ಎಲ್ಲ ಸೃಷ್ಟಿಗೂ ಎಲ್ಲ ಲೋಕಕ್ಕೂ ಸಾರಲ್ಪಡಬೇಕಾಗಿರೋದು ಅಗತ್ಯವಾದದ್ದು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಕರ್ತನು ಹೇಳ್ತಾ ಇರೋ ಮಾತೇನೆಂದರೆ, ನಾವು ಆ ಶಿಲುಬೆಯ ಬಗ್ಗೆ, ಆ ಶಿಲುಬೆಯ ಮೇಲೆ ನಡೆದ ಆ ಯಜ್ಞದ ಬಗ್ಗೆ ನಾವು ಸಾರಬೇಕು ಅಂತ. ಆದರೆ ಮತ್ತಾಯ 10ರಲ್ಲಿ ಆ ಯಜ್ಞ ಇನ್ನೂ ನಡೆದಿರಲಿಲ್ಲ. ಆದ್ದರಿಂದ ಅವರು ಸಾರಿದ ಆ ಸಂದೇಶ ಆವಾಗ ಶಿಲುಬೆ ಬಗ್ಗೆ ಆಗಿರಲಿಲ್ಲ. ಅದು ಮಾತ್ರವಲ್ಲದೆ 1 ಕೊರಿಂಥ 15ನೇ ಅಧ್ಯಾಯ ಅದರಲ್ಲಿ 3-4 ಓದೋಣ. ಯಾಕೆಂದರೆ ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಅದೇನೆಂದರೆ, ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು ಬರಹದ ಪ್ರಕಾರವೇ ಆತನು 3ನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು. ಆಗ ಸುವಾರ್ತೆ ಸಂದೇಶವನ್ನು ನಾವು ಈ ವಚನಗಳಲ್ಲಿ ಸಂಕ್ಷಿಪ್ತವಾದ ಒಂದು ರೂಪದಲ್ಲಿ ನಾವು ನೋಡ್ಬೋದು. ಇಲ್ಲಿ ನಾವು ಕರ್ತನ ಶಿಲುಬೆಯ ಮೇಲೆ ನಡೆದ ಮರಣ ಮತ್ತು ಆತನ ಹೂಣಲ್ಪಡೋ ಆ ಅನುಭವ, ಅದು ಮಾತ್ರವಲ್ಲದೆ ಆತನ ಪುನರುತ್ಥಾನ, ಈ 3 ವಿಷಯಗಳ ಬಗ್ಗೆ ಆಗಿದೆ. ಆದರೆ ಮತ್ತಾಯ 10ನೇ ಆ ಆಜ್ಞೆಯಲ್ಲಿ ಇದು ಇಲ್ಲದೆ ಆಗಿತ್ತು. ಯಾಕಂದರೆ ಆ ಸಮಯದಲ್ಲಿ ಕರ್ತನಿನ್ನ ಯಜ್ಞವಾಗಿರಲಿಲ್ಲ, ಶಿಲ್ಪೆ ಮೇಲೆ ಮರಣಿಸಿರಲಿಲ್ಲ. ಅದು ಮಾತ್ರವಲ್ಲದೆ 4ನೇದಾಗಿ ಮತ್ತಾಯ 10ರಲ್ಲಿ ಪಾಪ ಕ್ಷಮಾಪಣೆ ಮತ್ತು ರಕ್ಷಣೆ ಬಗ್ಗೆ ಪೂರ್ಣವಾಗಿ ಒಂದು ಸಂದೇಶ ಇರಲಿಲ್ಲ.
ಅವರು ಮಾನಸಾಂತರ ಬಗ್ಗೆ ಸಾರಿದ್ರು. ಅದ್ರ ಬಗ್ಗೆ ನಾವು ಓದಿ ನೋಡ್ಬೋದು. ಅದಕ್ಕೋಸ್ಕರ ನಾವು ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರಲ್ಲಿ 12ನೇ ವಚನ ನಾವು ಓದೋಣ. ಅವರು ಹೊರಟು ಹೋಗಿ ಜನರು ಮಾನಸಾಂತರ ಪಡಬೇಕೆಂದು ಸಾರಿದರು. ಇಲ್ಲಿ ನಾವು ನೋಡೋದು ಶಿಷ್ಯರು ಏನು ಸಾರ್ತಾ ಇದ್ದಾರೆ ಅಂದರೆ ಜನರು ಮಾನಸಾಂತರ ಪಡಬೇಕು. ಮಾನಸಾಂತರ ಅಂದರೆ ಮನಸ್ಸು ಹಾಗೂ ಅಂತರ, ಈ 2 ಪದಗಳಿಂದ ಉಂಟಾದಂತಹ ಒಂದು ಪದವಾಗಿದೆ ಮಾನಸಾಂತರ. ಅದರ ಅರ್ಥ ಮನಸ್ಸಿನಲ್ಲಿ ಒಂದು ಬದಲಾವಣೆ ನಡೆಯೋದು ಅಂತ. ಎಂತಹ ಒಂದು ಬದಲಾವಣೆ ಅಂದರೆ ಪಾಪಗಳಿಂದ ತಿರುಗಿ ದೇವರ ಕಡೆಗೆ ತಿರುಗಬೇಕು ಅಂತ. ನಾವು ಪಾಪಗಳಿಂದ ದೇವರ ಕಡೆಗೆ ನಾವು ತಿರುಗುವಂತಹ ಒಂದು ಮನೋಭಾವನೆಯ ಒಂದು ಮನಸ್ಸಿನಲ್ಲಿ ನಡೆಯುವಂತಹ ಒಂದು ಬದಲಾವಣೆ ಆಗಿದೆ ಮಾನಸಾಂತರ. ನಾವು ನಮ್ಮ ಪಾಪ ಕೃತ್ಯಗಳಿಂದ ನಾವು ನಮ್ಮ ಮನಸ್ಸನ್ನು ತಿರುಗಿಸಿ ದೇವರ ಕಡೆಗೆ ನಾವು ನಮ್ಮ ಮನಸ್ಸನ್ನು ತಿರುಗಿಸಬೇಕು. ಆ ರೀತಿ ಜನರು ಮಾನಸಾಂತರ ಪಡಬೇಕೆಂದು ಮತ್ತಾಯ 10ನೇ ಆ ಆಜ್ಞೆಯಲ್ಲೂ ಶಿಷ್ಯರು ಸಾರಿದ್ರು. ಆದರೆ ಪಾಪಗಳಿಂದ ಕ್ಷಮಾಪಣೆ ನಮಗೆ ಸಿಗಬೇಕು. ಅದು ಯಾವ ರೀತಿ ಸಿಗುತ್ತೆ? ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಮೂಲಕ ನಮಗೆ ಸಿಗುತ್ತೆ. ಆತನು ನಡೆಸಿದಂತಹ ಆ ಯಜ್ಞದ ಮೇಲೆ ನಾವು ನಂಬಿಕೆ ಇಟ್ಟರೆ ನಮಗೆ ರಕ್ಷಣೆ ಪಡಿಬೋದು. ಇಂತಹ ಒಂದು ಸಂದೇಶ ಅಲ್ಲ ಅವ್ರು ಸಾರಿದ್ದು. ಅವರು ದೇವರ ಕಡೆಗೆ ನೀವು ತಿರುಗಬೇಕು, ನಿಮ್ಮ ಪಾಪಗಳಿಂದ ದೇವರ ಕಡೆಗೆ ತಿರುಗಬೇಕು ಅಂತ ಅವ್ರು ಸಾರಿದ್ರು. ಆದರೆ ರಕ್ಷಣೆಯ ಬಗ್ಗೆ ಪೂರ್ಣವಾದ ಒಂದು ಸಂದೇಶ ಆ ಸಮಯದಲ್ಲಿ ಇರಲಿಲ್ಲ. ಅದು ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಯಜ್ಞವಾಗುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರ ಮನಸ್ಸಿನಲ್ಲಿ ದೇವರ ರಾಜ್ಯದ ಬಗ್ಗೆ ಒಂದು ಬೇರೆ ಅಭಿಪ್ರಾಯ ಇತ್ತು, ಬೇರೆ ಒಂದು ಯೋಚನೆ ಇತ್ತು. ಅವರು ಯೋಚಿಸ್ತಾ ಇದ್ದಿದ್ದು ಏನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಇಸ್ರಾಯೇಲಿಯರನ್ನು ರೋಮಾಪುರದವರ ಆಳ್ವಿಕೆಯಿಂದ ವಿಮೋಚಿಸಿ ಬಿಡುಗಡೆ ಮಾಡಿ ಆತನು ಒಂದು ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಒಂದು ಆಕ್ಷರಿಕವಾದ ಒಂದು ಲೌಕಿಕವಾದ ಒಂದು ರಾಜ್ಯವನ್ನು ಯೆರೂಸಲೇಮನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ಆತನು ಇಸ್ರಾಯೇಲ್ ಮೇಲೆ ಆಳ್ವಿಕೆ ಮಾಡ್ತಾನೆ, ಒಂದು ರಾಜ್ಯ ಸ್ಥಾಪನೆ ಮಾಡ್ತಾನೆ ಅಂತ ಅವ್ರು ಅಂದ್ಕೊಳ್ತಾ ಇದ್ರು. ಅವ್ರು ಮಾತ್ರ ಅಲ್ಲ, ಇಸ್ರಾಯೇಲ್ಯರ ಎಲ್ಲರೂ, ಯಹೂದ್ಯರೆಲ್ಲರೂ ಆ ರೀತಿ ಅಂದ್ಕೊಳ್ತಾ ಇದ್ರು. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿರೋ ಪ್ರವಾದನೆಗಳಲ್ಲಿ ನಾವು ಒಬ್ಬ ಅಭಿಷಿಕ್ತನು ಬರ್ತಾನೆ ಅಂತ ನಾವು ಪ್ರವಾದನೆಗಳಲ್ಲಿ ನೋಡ್ಬೋದು. ಆ ಅಭಿಷಿಕ್ತನು, ಅದು ಇಬ್ರಿಯ ಭಾಷೆಯಲ್ಲಿ ನಾವು ಮಸಿಯಾ ಅಂತೀವಿ, ಇಲ್ಲದಿದ್ರೆ ಮಶಿಯಹ್, ನಾವು ಮೆಸ್ಸಿಯಾ ಅಂತೀವಿ, ಇಂಗ್ಲೀಷ್ನಲ್ಲಿ ಮಸಾಯ ಅಂತಾರೆ. ಅದಲ್ಲದೆ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ಟೋಸ್ ಅಂತಾರೆ. ಅದರಿಂದ ನಮಗೆ ಕ್ರಿಸ್ತ ಅನ್ನೋ ಪದ ದೊರಕುತ್ತೆ. ಈ ಮಶಿಯಹ್ ಅಥವಾ ಮಸಿಯಾ ಇಲ್ಲದಿದ್ರೆ ಕ್ರಿಸ್ತ ಅನ್ನೋ ಈ 2 ಪದಗಳದ್ದು ಅರ್ಥ ಒಂದೇ. ಅದರ ಅರ್ಥ ಅಭಿಷಿಕ್ತನು. ಒಬ್ಬ ಅಭಿಷಿಕ್ತನಾದ ವ್ಯಕ್ತಿ ಈ ಭೂಮಿಯ ಮೇಲೆ ಒಂದು ಮಹಿಮಾನ್ವಿತವಾದ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ, ಯೆರೂಸಲೇಮನ್ನು ರಾಜಧಾನಿಯಾಗಿ ಇಟ್ಕೊಂಡು ಸ್ಥಾಪನೆ ಮಾಡ್ತಾನೆ ಅಂತ ಪ್ರವಾದನೆಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಓದಿ ನೋಡ್ಬೋದು. ಆದ್ದರಿಂದ ಯಹೂದ್ಯರೆಲ್ಲರೂ, ಶಿಷ್ಯರು ಕೂಡ, ಯೇಸು ಕ್ರಿಸ್ತನ ಶಿಷ್ಯರು ಕೂಡ ಇಂತಹ ಒಂದು ಯೋಚನೆ ಅವ್ರಿಗೆ ಆಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಒಂದು ದೊಡ್ಡ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ, ರೋಮಾಪುರದವರ ಆಳ್ವಿಕೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮಗೆ ನಮ್ಮ ರಾಜ್ಯ ಪುನರ್ಸ್ಥಾಪನೆ ಆಗುತ್ತೆ ಅಂತ ಅವರು ನಿರೀಕ್ಷೆಯೊಂದಿಗೆ ಆಗಿದ್ದರು. ಆದ್ದರಿಂದ ಆಧ್ಯಾತ್ಮಿಕವಾದ ಒಂದು ರಾಜ್ಯ ಯಾವುದಂದರೆ ಹೊಸ ಒಡಂಬಡಿಕೆಯ ದೇವರ ಸಭೆ ಅನ್ನೋ ಆ ವಿಷಯ ಅವರಿಗೆ ಗೋಚರವಾಗಿರಲಿಲ್ಲ, ಪೂರ್ಣವಾಗಿ ಗೋಚರವಾಗಿರಲಿಲ್ಲ. ಅವರು ಇದೇ ಯೋಚನೆಯಲ್ಲಿದ್ದರು, ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ರಾಜನಾಗಿ ಆಳ್ವಿಕೆ ಮಾಡ್ತಾನೆ, ಈ ಭೂಮಿಯ ಮೇಲೆ ಆಳ್ವಿಕೆ ಮಾಡುವಾಗ ನಾವು ಆತನ ಮಂತ್ರಿಗಳಾಗ್ತೀವಿ, ಆತನ ರಾಜ್ಯದಲ್ಲಿ ಒಳ್ಳೆ ಸ್ಥಾನ ನಮಗೆ ಸಿಗುತ್ತೆ ಅಂತಹ ಒಂದು ಯೋಚನೆ ಅವರಲ್ಲಿತ್ತು. ಅದರ ಬಗ್ಗೆ ನಾವು ದೇವ್ರ ವಾಕ್ಯದಲ್ಲಿ ಹಲವಾರು ಸ್ಥಳಗಳಲ್ಲಿ ಓದಿ ನೋಡ್ಬೋದು. ಆದರೆ ಮತ್ತಾಯ 28ನೇ ಅಧ್ಯಾಯದಲ್ಲಿ ನಾವು ನೋಡೋ ಆಜ್ಞೆಯಲ್ಲಿ ರಕ್ಷಣೆ ಒಂದು ಪ್ರಮುಖವಾದ ಸಂಗತಿಯಾಗಿದೆ, ಪ್ರಮುಖವಾದ ಒಂದು ವಿಷಯ. ಅವ್ರು ಸಾರ್ತಾ ಇದ್ದ ಆ ಸಂದೇಶದಲ್ಲಿ ರಕ್ಷಣೆ, ನಾವು ಪಾಪಗಳಿಂದ ಬಿಡುಗಡೆ ಹೊಂದಬೇಕು, ಪಾಪಗಳಿಂದ ನಮಗೆ ವಿಮೋಚನೆ ಬೇಕಾಗಿದೆ, ಇದರ ಬಗ್ಗೆ ಅವರು ಸ್ಪಷ್ಟವಾಗಿ ವ್ಯಕ್ತವಾಗಿ ಸಾರಿದ್ರು. ಅದರ ವಿಷಯವಾಗಿ ನಾವು ಲೂಕನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ
ಅದರಲ್ಲಿ 47ನೇ ವಚನ ನಾವು ಓದೋಣ. ಯೆರೂಸಲೇಮು ಮೊದಲುಗೊಂಡು ಎಲ್ಲ ಜನಾಂಗದವರೊಳಗೆ ಆತನ ಹೆಸರಿನಲ್ಲಿ ಮಾನಸಾಂತರ ಮತ್ತು ಪಾಪಗಳ ಕ್ಷಮಾಪಣೆ ಸಾರಲ್ಪಡಬೇಕೆಂತಲೂ ಬರೆಯಲ್ಪಟ್ಟಿದೆ. ಇಲ್ಲಿ ಪಾಪಗಳಿಂದ ವಿಮೋಚನೆ, ಇಲ್ಲಿ ನಾವು ಓದೋದು ಪಾಪಗಳ ಕ್ಷಮಾಪಣೆ, ಅದೊಂದು ಪ್ರಮುಖವಾದ ವಿಷಯವಾಗಿತ್ತು. ಅದರ ನಂತರ 5ನೇದಾಗಿ ಮತ್ತಾಯ 10ರಲ್ಲಿ ನಾವು ನೋಡೋ ಆ ಆಜ್ಞೆಯಲ್ಲಿ ಶಿಷ್ಯರು ಸಾರ್ತಾ ಇದ್ದ ಆ ಸಂದೇಶದಲ್ಲಿ ಅವ್ರು ಈ ರೀತಿ ಸಾರ್ತಾ ಇದ್ರು, ದೇವರ ರಾಜ್ಯ ಇಲ್ಲದೇ ಇದ್ದರೆ ಪರಲೋಕದ ರಾಜ್ಯ ಸಮೀಪವಾಗಿದೆ, ಪರಲೋಕದ ರಾಜ್ಯ ಹತ್ತಿರವಾಗಿ ಇದೆ, ಆದ್ದರಿಂದ ನೀವು ಮಾನಸಾಂತರ ಪಡಿ, ಆ ರೀತಿ ಅವ್ರು ಸಾರ್ತಾ ಇದ್ರು. ಆದರೆ ಮತ್ತಾಯ 28ರಲ್ಲಿ ಶಿಷ್ಯರು ಆ ರೀತಿ ಕರ್ತನ ರಾಜ್ಯ, ದೇವರ ರಾಜ್ಯ ಸಮೀಪವಾಗಿದೆ ಅಂತ ಸಾರಲಿಲ್ಲ. ಅದ್ರ ಬಗ್ಗೆ ನಾವು ಎಲ್ಲೂ ನೋಡೋದಕ್ಕೂ ಸಾಧ್ಯ ಅಲ್ಲ. ಮೊಟ್ಟ ಮೊದಲಾಗಿ ಮತ್ತಾಯ 10ನೇ ಅಧ್ಯಾಯದಲ್ಲಿರೋ ಆ ಆಜ್ಞೆ ಬಗ್ಗೆ ನಾವು ನೋಡೋದಕ್ಕೋಸ್ಕರ ಮತ್ತಾಯ 10ನೇ ಅಧ್ಯಾಯ 7ನೇ ವಚನ ನಾವು ಓದೋಣ. ನೀವು ಹೋಗುವಾಗ ಸ್ವರ್ಗ ರಾಜ್ಯವು ಸಮೀಪವಾಯಿತು ಎಂದು ಸಾರಿ ಹೇಳಿರಿ. ಇಲ್ಲಿ ಕರ್ತನು ಹೇಳೋದು, ನೀವು ಈ ರೀತಿ ಸಾರಿ ಹೇಳಬೇಕು, ಪರಲೋಕದ ರಾಜ್ಯ ಇಲ್ಲದ್ರೆ ಸ್ವರ್ಗ ರಾಜ್ಯವು ಸಮೀಪವಾಯಿತು, ಆ ರೀತಿ ಸಾರಿ ಹೇಳಬೇಕು. ಯಾಕಂದರೆ ಕರ್ತನ ರಾಜ್ಯ, ಪರಲೋಕದ ರಾಜ್ಯ ಇಲ್ಲದ್ರೆ ದೇವರ ರಾಜ್ಯ ಇನ್ನೂ ಪೂರ್ಣವಾಗಿ ಬಂದಿರಲಿಲ್ಲ, ಅದು ಸಮೀಪವಾಯಿತು ಅಂತ ಅವ್ರು ಸಾರ್ತಾ ಇದ್ರು. ಆದರೆ ಕರ್ತನ ರಾಜ್ಯ ಪೆಂತೆಕೋಸ್ತಿನ ಆ ದಿನದಲ್ಲಿ ಬಂದು ಪ್ರಾರಂಭವಾಯಿತು. ಅದು ಯಾವಾಗ ಅಂದರೆ ಕರ್ತನ ಶಿಲುಬೆಯ ಮರಣದ ನಂತರ, ಪುನರುತ್ಥಾನದ ನಂತರ, ಆತನ ಸ್ವರ್ಗಾರೋಹಣದ ನಂತರ ಶಿಷ್ಯರು ಪವಿತ್ರಾತ್ಮನಿಂದ ಶಕ್ತಿ ಹೊಂದೋದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡೋ ಆ ಸಂದರ್ಭದಲ್ಲಿ ಪೆಂತೆಕೋಸ್ತಿನ ದಿನದಲ್ಲಿ ಪವಿತ್ರಾತ್ಮನು ಇಳಿದು ಬಂದು ಶಿಷ್ಯರನ್ನು ಪೂರ್ಣವಾಗಿ ತುಂಬಿದ. ಆ ರೀತಿ ಶಿಷ್ಯರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆ ಸಂದರ್ಭದಿಂದ ಆ ದೇವರ ರಾಜ್ಯ ಪ್ರಾರಂಭವಾಯಿತು, ಅಲ್ಲಿ ಸ್ಥಾಪಿತವಾಯಿತು. ಅದ್ರ ಬಗ್ಗೆ ನಾವು ರೋಮಾಪುರದವರಿಗೆ ಬರೆಯಲ್ಪಟ್ಟ ಪತ್ರಿಕೆಯಲ್ಲಿ ಈ ದೇವರ ರಾಜ್ಯದ ಬಗ್ಗೆ ನಾವು ನೋಡ್ಬೋದು. ರೋಮಾಪುರದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಆದರೆ ನೀತಿಯೂ ಸಮಾಧಾನವೂ ಪವಿತ್ರಾತ್ಮನಲ್ಲಿರುವ ಆನಂದವೂ ಆಗಿದೆ. ಇಲ್ಲಿ ನಾವು ಓದೋದು, ದೇವರ ರಾಜ್ಯವು ತಿನ್ನೋದು ಕುಡಿಯೋದರಲ್ಲಿ ಅಲ್ಲ, ಆದರೆ ನೀತಿಯು ಸಮಾಧಾನವು ಪವಿತ್ರಾತ್ಮನಲ್ಲಿರುವ ಆನಂದವೂ ಆಗಿದೆ. ಈ ಆನಂದ, ಈ ಪವಿತ್ರಾತ್ಮನಲ್ಲಿರೋ ಆನಂದ ಮತ್ತು ನೀತಿಯು ಸಮಾಧಾನ ಪೆಂತೆಕೋಸ್ತಿನ ಆ ದಿನದಲ್ಲೇ ಸಂಪೂರ್ಣವಾಗಿ ಬಂತು. ಆ ಒಂದು ಅನುಭವ ಸಮೀಪವಾಗುತ್ತಾ ಬರುತ್ತಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಸೇವೆ ನಡೆಸೋ ಆ ಸಮಯದಲ್ಲಿ ಈ ದೇವರ ರಾಜ್ಯದ ಆ ಅನುಭವ ಸಮೀಪವಾಯಿತು. ಆದರೆ ಪರಲೋಕದಿಂದ ಆ ಪವಿತ್ರಾತ್ಮನು ಇಳಿದು ಬಂದ ನಂತರ ಶಿಷ್ಯರಲ್ಲಿ ಆ ರಾಜ್ಯವು ಪೂರ್ಣವಾಗಿ ಸ್ಥಾಪಿತವಾಯಿತು, ಪ್ರಾರಂಭವಾಯಿತು. ಆದ್ದರಿಂದ ಅದು ಒಂದು ದೊಡ್ಡ ಒಂದು ವ್ಯತ್ಯಾಸ ನಾವು ನೋಡ್ಬೋದು. ಮತ್ತಾಯ 10ರಲ್ಲಿ ಅವ್ರು ಸಾರ್ತಾ ಇದ್ದಿದ್ದು ಪರಲೋಕದ ರಾಜ್ಯ ಸಮೀಪವಾಯಿತು. ಮತ್ತಾಯ 28ರ ಆ ಆಜ್ಞೆ ಅದ್ರ ಮೇರೆಗೆ ಸಾರೋವಾಗ ನಾವು ಕರ್ತನ ರಾಜ್ಯ ಸಮೀಪವಾಯಿತು ಅಂತ ಅಲ್ಲ ನಾವು ಸಾರೋದು, ಕರ್ತನ ರಾಜ್ಯ ಬಂದಿದೆ, ನಾವು ಅದನ್ನು ಪ್ರವೇಶಿಸಬೇಕು, ಅದರಲ್ಲಿ ನಾವು ಪ್ರವೇಶಿಸಬೇಕು ಅಂತ ನಾವು ಸಾರ್ತೀವಿ. ಅದು ಮಾತ್ರವಲ್ಲದೆ 6ನೇದಾಗಿ ನಾವು ಮತ್ತಾಯ 10ನೇ ಅಧ್ಯಾಯದಲ್ಲಿರೋ ಆ ಆಜ್ಞೆಯನ್ನು ನಾವು ನೋಡುವಾಗ ಅದರಲ್ಲಿ ಕರ್ತನು ಶಿಷ್ಯರಿಗೆ ಅದ್ಭುತ ಕಾರ್ಯಗಳನ್ನ ನಡೆಸಿ ಅಂತ ಒಂದು ಆಜ್ಞೆ ಕೊಡೋದಾಗಿ ನಾವು ನೋಡ್ಬೋದು. ಅದೊಂದು ಕೆಲಸವಾಗಿ ನಾವು ನೋಡ್ಬೋದು. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನ ನಾವು ಓದೋಣ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಕುಷ್ಠರೋಗಿಗಳನ್ನು ಶುದ್ಧ ಮಾಡಿರಿ, ಸತ್ತವರನ್ನು ಎಬ್ಬಿಸಿರಿ, ದೆವ್ವಗಳನ್ನು ಬಿಡಿಸಿರಿ, ನೀವು ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಇಲ್ಲಿ ಒಂದು ಆಜ್ಞೆಯಾಗಿ ದೇವರು ಆ ಕೆಲಸವನ್ನು ಕೊಡ್ತಾ ಇದ್ದಾನೆ. ಈ ಅದ್ಭುತ ಕಾರ್ಯಗಳನ್ನ ನೀವು ನಡೆಸಿ, ಆ ರೀತಿ ಅವ್ರಿಗೆ ಆ ಆಜ್ಞೆ ಕೊಡ್ತಾ ಇದ್ದಾನೆ. ಆದರೆ ಮತ್ತಾಯ 28ನೇ ಅಧ್ಯಾಯದಲ್ಲಿ ನಾವು ಬರುವಾಗ ಆ ಆಜ್ಞೆನ ನಾವು ಗಮನಿಸಿದ್ರೆ ಅಲ್ಲಿ ನಾವು ಅದ್ಭುತ ಕಾರ್ಯಗಳನ್ನ ನೀವು ನಡೆಸಿ ಅನ್ನೋ ಹಾಗೆ ಕರ್ತನು ವ್ಯಕ್ತವಾದ ಸ್ಪಷ್ಟವಾದ ರೂಪದಲ್ಲಿ ಆಜ್ಞೆ ಕೊಡುವ ಹಾಗೆ ನಾವು
ನೋಡ್ತಾ ಇಲ್ಲ. ಆದರೆ ಕರ್ತನು ಹೇಳೋದು, ನೀವು ಈ ರೀತಿ ಸುವಾರ್ತೆಯನ್ನು ಸಾರುವಾಗ ಆ ಸಂದೇಶವನ್ನು ನಂಬೋ ಜನರ ಮೂಲಕ ಅದ್ಭುತ ಕಾರ್ಯಗಳು ನಡೀತವೆ. ಅದು ಮಾತ್ರವಲ್ಲದೆ ಅವರು ಈ ರೀತಿ ಸುವಾರ್ತೆಯನ್ನು ಸಾರೋ ಆ ಸಂದರ್ಭಗಳಲ್ಲಿ ದೇವ್ರ ವಾಕ್ಯ ಹೇಳೋದು ಆ ಸಂದೇಶ ನಿಜವಾದದ್ದು, ಅದು ದೇವರಿಂದ ಬಂದಂಥದ್ದು ಅನ್ನೋದನ್ನು, ಆ ಮಾತನ್ನು ಸ್ಥಿರಪಡಿಸೋದಕ್ಕಾಗಿ, ಅವರ ಸಂದೇಶ ನಿಜ ಅಂತ ಸ್ಥಾಪಿಸುವುದಕ್ಕಾಗಿ, ದೃಢಪಡಿಸುವುದಕ್ಕಾಗಿ ದೇವರು ಅದ್ಭುತ ಕಾರ್ಯಗಳನ್ನ ನಡೆಸ್ದ ಅಂತ ನಾವು ಮಾರ್ಕನ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಅದಕ್ಕೋಸ್ಕರ ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ ನಾವು ಓದೋಣ. ಮತ್ತು ಅವರು ಹೊರಟು ಹೋಗಿ ಎಲ್ಲ ಕಡೆಯಲ್ಲಿ ಸಾರಿದರು. ಇದಲ್ಲದೆ ಕರ್ತನು ಅವರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ನಡೆದ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು. ಆಮೇನ್. ಇಲ್ಲಿ ನಾವು ನೋಡೋದು ಅದ್ಭುತ ಕಾರ್ಯಗಳು ಶಿಷ್ಯರು ನಡೆಸಲಿಲ್ಲ ಅಂತ ಅಲ್ಲ, ಆದರೆ ಕರ್ತನು ಈ ಅದ್ಭುತ ಕಾರ್ಯಗಳನ್ನ ನೀವು ನಡೆಸಿ ಅನ್ನೋ ಆಜ್ಞೆ ಅವ್ರಿಗೆ ಕೊಟ್ಟಿಲ್ಲ. ಆದರೆ ಈ ಸಂದೇಶ ಸಾರೋ ಆ ಜವಾಬ್ದಾರಿ ನಿರ್ವಹಿಸುವಾಗ ಆ ಸಂದೇಶ ವಾಸ್ತವವಾಗಿ ಅದು ನಿಜ, ಅದು ದೇವರಿಂದ ಪಡೆದಿರುವಂಥದ್ದು ಅನ್ನೋ ಆ ಮಾತನ್ನು ಸ್ಥಿರಪಡಿಸೋದಕ್ಕಾಗಿ ದೇವರು ಅವ್ರ ಮೂಲಕ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಡೆಸ್ದ. ಅದು ಮಾತ್ರವಲ್ಲದೆ ಈ ಸಂದೇಶ ಕೇಳಿ ಯಾರೆಲ್ಲ ಈ ಸಂದೇಶವನ್ನು ನಂಬಿದ್ರೋ, ಈ ಸುವಾರ್ತೆಯ ಸಂದೇಶವನ್ನು ನಂಬಿದ್ರೋ, ಅವ್ರ ಮೂಲಕ ಕೂಡ ಅದ್ಭುತ ಕಾರ್ಯಗಳು ನಡೀತವೆ ಅನ್ನೋದು ಹಾಗೆ ಕರ್ತನು ಈ ಕೊನೆಯ ಅಧ್ಯಾಯದಲ್ಲೇ ಹೇಳೋದು ಹಾಗೆ ನಾವು ನೋಡ್ಬೋದು. ಅದ್ರ ಬಗ್ಗೆ ನಾವು 17ನೇ ವಚನ 18ನೇ ವಚನದಲ್ಲಿ ನಾವು ನೋಡ್ಬೋದು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಅವರು ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಅವರು ಸರ್ಪಗಳನ್ನು ಎತ್ತುವರು ಮತ್ತು ಮರಣಕರವಾದದ್ದೇನಾದರೂ ಕುಡಿದರೆ ಅದು ಅವರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಗಳನ್ನಿಡುವಾಗ ಅವರು ಸ್ವಸ್ಥರಾಗುವರು ಎಂದು ಹೇಳಿದನು. ಇಲ್ಲಿ ನಾವು ನೋಡೋದು ಕರ್ತನ ಹೇಳೋ ಮಾತು, ಅವ್ರು ಸಾರೋ ಆ ಸಂದೇಶ ನಂಬೋ ಜನರ ಮೂಲಕನೂ ಅದ್ಭುತ ಕಾರ್ಯಗಳು ನಡೀತವೆ ಅಂತ ಕರ್ತನ ಹೇಳ್ತಾ ಇದ್ದಾನೆ. ಆದ್ದರಿಂದ ಕರ್ತನು ಈ ಅದ್ಭುತ ಕಾರ್ಯಗಳನ್ನ ನಡೆಸಿ ಅಂತ ಒಂದು ಕೆಲಸ ಕೊಡೋ ಹಾಗೆ ನಾವು ಮತ್ತಾಯ 28ರಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಅಲ್ಲ. ಅದರ ನಂತರ ನಾವು 7ನೇದಾಗಿ ಮತ್ತಾಯ 10ರಲ್ಲಿ ನಾವು ನೋಡೋ ಆ ಆಜ್ಞೆಯನ್ನು ಗಮನಿಸುವಾಗ ಕರ್ತನು ಈ ಆಜ್ಞೆಯನ್ನು ನಿರ್ವಹಿಸೋದಕ್ಕೆ ನಿಮಗೆ ಪವಿತ್ರಾತ್ಮನ ಶಕ್ತಿ ನಿಮಗೆ ಬೇಕಾಗಿದೆ. ಆದ್ದರಿಂದ ಪವಿತ್ರಾತ್ಮನ ಶಕ್ತಿಯನ್ನು ನೀವು ಪಡ್ಕೊಳ್ಳೋವರೆಗೂ ನೀವು ಕಾದಿರಬೇಕು, ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಕರ್ತನು ಅವ್ರಿಗೆ ಆಜ್ಞೆ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾವು ನೋಡೋದಕ್ಕೆ ಸಾಧ್ಯ ಅಲ್ಲ. ಮತ್ತಾಯ 10ರಲ್ಲಿ ಆ ರೀತಿ ಯಾವ ಆಜ್ಞೆನೂ ಇಲ್ಲ. ನೀವು ಯೆರೂಸಲೇಮಿನಲ್ಲಿದ್ದು ನೀವು ಕಾದು ನೀವು ಪರಲೋಕದಿಂದ ಪವಿತ್ರಾತ್ಮನ ಶಕ್ತಿಯನ್ನು ನೀವು ಹೊಂದಬೇಕು, ಅದರ ನಂತರವೇ ನೀವು ಹೋಗಿ ಈ ಆಜ್ಞೆಯ ಮೇರೆಗೆ ಸೇವೆಯನ್ನು ನಡೆಸಬೇಕು ಅನ್ನೋದು ಹಾಗೆ ಮತ್ತಾಯ 10ರಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಅಲ್ಲ. ಆದರೆ ಮತ್ತಾಯ 28ನೇ ಅಧ್ಯಾಯದಲ್ಲಿರೋ ಆ ಆಜ್ಞೆ ಬಗ್ಗೆ ನಾವು ನೋಡುವಾಗ ಅಲ್ಲಿ ಕರ್ತನ ಹೇಳೋದು, ನೀವು ಈ ಆಜ್ಞೆ ಮೇರೆಗೆ ನೀವು ಎಲ್ಲ ಕಡೆ ಹೋಗಿ ಸುವಾರ್ತೆನ ಸಾರೋದಕ್ಕಿಂತ ಮುಂಚೆ ನೀವು ಪರಲೋಕದಿಂದ ಪವಿತ್ರಾತ್ಮನ ಶಕ್ತಿನ ನೀವು ಹೊಂದಬೇಕು, ಅದಕ್ಕೋಸ್ಕರ ನೀವು ಕಾದಿರಬೇಕು ಅಂತ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ಬೋದು. ಅದಕ್ಕೋಸ್ಕರ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯನ ಓದೋಣ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮ್ಮ ಮೇಲೆ ಕಳುಹಿಸುವೆನು, ಆದರೆ ನೀವು ಮೇಲಣ ಶಕ್ತಿಯನ್ನು ಹೊಂದುವವರೆಗೆ ಯೆರೂಸಲೇಮ್ ಪಟ್ಟಣದಲ್ಲಿಯೇ ಕಾದುಕೊಂಡಿರ್ರಿ ಅಂದನು. ಇಲ್ಲಿ ಕರ್ತನು ಸ್ಪಷ್ಟವಾಗಿ ಹೇಳೋದು, ನೀವು ಈ ಶಕ್ತಿಯನ್ನು ಪಡೆಯೋವರೆಗೂ, ಪವಿತ್ರಾತ್ಮನ ಶಕ್ತಿಯನ್ನು ಪರಲೋಕದಿಂದ ಪಡೆಯೋವರೆಗೂ ನೀವು ಈ ಪಟ್ಟಣದಲ್ಲಿ, ಯೆರೂಸಲೇಮ್ ಪಟ್ಟಣದಲ್ಲೇ ನೀವು ಕಾದು ಇರಬೇಕು ಎಂಬುದಾಗಿ ಕರ್ತನು ಆಜ್ಞೆ ಕೊಡೋದನ್ನು ನಾವು ನೋಡ್ಬೋದು. 8ನೇದಾಗಿ ಕೊನೆಯದಾಗಿ ಈ ಎಲ್ಲ ವ್ಯತ್ಯಾಸಗಳನ್ನ ನಾವು ನೋಡೋವಾಗ ನಮಗೂ ಒಂದು ಸ್ಪಷ್ಟವಾಗಿ ಒಂದು ಮಾತು ಅರ್ಥ ಆಗೋದು ಏನಂದರೆ, ಈ ಮೊದಲನೇ ಆಜ್ಞೆ 2ನೇ ಆಜ್ಞೆಗೋಸ್ಕರ ಒಂದು ಸಿದ್ಧತೆ ಆಗಿತ್ತು. ಸಿದ್ಧತೆ ಬರೀ ಈ ಶಿಷ್ಯರಿಗೋಸ್ಕರ ಮಾತ್ರವಲ್ಲ, ಈ ಶಿಷ್ಯರ ಮೂಲಕ ಯಾರೆಲ್ಲ ಸುವಾರ್ತೆನ ಕೇಳೋ ಜನರಿದ್ದಾರೋ ಅವರನ್ನು ಕರ್ತನು ಸಿದ್ಧಪಡಿಸ್ತಾ ಇದ್ದ. ಯಾಕಂದರೆ ಈ ಮಹಾ ಆಜ್ಞೆ
ಮತ್ತಾಯ 28ನೇ ಅಧ್ಯಾಯದಲ್ಲಿರೋ ಆ ಮಹಾ ಆಜ್ಞೆ ಪಡೆದು ಅದನ್ನು ನಿರ್ವಹಿಸೋದಕ್ಕೋಸ್ಕರ ಒಂದು ತರಬೇತಿ ಬೇಕಾಗಿತ್ತು ಆ ಶಿಷ್ಯರಿಗೆ ಕರ್ತನು ತರಬೇತಿ ಕೊಡ್ತಾ ಇದ್ದ ಮತ್ತಾಯ 10ನೇ ಆಜ್ಞೆ ಮೂಲಕ. ಆ ರೀತಿ ಅವರು ಆ ಮಹಾ ಆಜ್ಞೆನ ನಿರ್ವಹಿಸೋದಕ್ಕೋಸ್ಕರ ತರಬೇತಿ ಹೊಂದಿ ಸಿದ್ಧವಾಗ್ತಾ ಇದ್ರು. ಅದು ಮಾತ್ರವಲ್ಲದೆ ಅವರಿಂದ ಯಾರೆಲ್ಲ ಸುವಾರ್ತೆ ಕೇಳೋದಕ್ಕೆ ಹೋಗ್ತಾ ಇದ್ರು, ವಿಶೇಷವಾಗಿ ಆ ಇಸ್ರಾಯೇಲ್ ದೇಶದಲ್ಲಿದ್ದ ಯಹೂದ್ಯರು, ಅವರಿಗೆ ಅವರು ಮತ್ತಾಯ 10ನೇ ಅಧ್ಯಾಯದಲ್ಲಿರೋ ಆಜ್ಞೆ ನಿರ್ವಹಿಸುವಾಗ ಅವರು ಸುವಾರ್ತೆಯನ್ನು ಸಾರಿದ್ದು. ಅದು ಮಾತ್ರವಲ್ಲದೆ ಯಹೂದ್ಯರು, ಬಾಕಿ ದೇಶಗಳಲ್ಲಿರೋ ಯಹೂದ್ಯರು ಕೂಡ, ಇಸ್ರಾಯೇಲ್ ದೇಶದ ಆಚೆ ಇರೋ ಯಹೂದ್ಯರು ಕೂಡ ಆವಾಗ ಹಬ್ಬಗಳಿಗೋಸ್ಕರ ಇಸ್ರಾಯೇಲ್ ದೇಶಕ್ಕೆ ಬರ್ತಾಯಿದ್ರು. ಅಂಥ ಯಹೂದ್ಯರು ಕೂಡ ಈ ಶಿಷ್ಯರಿಂದ ಸುವಾರ್ತೆನ ಕೇಳಿದ್ದಾರೆ. ಅವ್ರ ಮೂಲಕ ನಡೆದಂತಹ ಅದ್ಭುತ ಕಾರ್ಯಗಳನ್ನ ಅವ್ರು ನೋಡಿದ್ದಾರೆ. ಆ ಯಹೂದ್ಯರೇ ನಂತರ ಕರ್ತನ ಶಿಲುಬೆಯ ನಂತರ, ಕರ್ತನ ಪುನರುತ್ಥಾನ ಸ್ವರ್ಗಾರೋಹಣದ ನಂತರ ಇದೇ ಶಿಷ್ಯರಿಂದ ಅವರು ಮತ್ತೊಂದು ಸಂದೇಶವನ್ನು ಕೇಳ್ತಾ ಇದ್ದಾರೆ. ಆಗ ಕೇಳೋ ಜನರನ್ನು ಕರ್ತನು ಸಿದ್ಧಪಡಿಸ್ತಾ ಇದ್ದ ಈ ಮತ್ತಾಯ 10ನೇ ಅಧ್ಯಾಯದಲ್ಲಿ. ಆದರೆ ಮತ್ತಾಯ 28ನೇ ಅಧ್ಯಾಯದಲ್ಲಿ ನಾವು ನೋಡೋದು ಅದೊಂದು ತಯಾರಿ ಅಲ್ಲ, ಅದೊಂದು ಸಿದ್ಧತೆ ಅಲ್ಲ, ಅದು ವ್ಯಕ್ತವಾದ ಸ್ಪಷ್ಟವಾದ ಒಂದು ಕೆಲಸ, ಅದು ಆ್ಯಕ್ಚುವಲ್ ಕೆಲಸ ಅದಾಗಿದೆ. ಶಿಷ್ಯರಿಗೋಸ್ಕರ ಕೂಡ, ಅದು ಮಾತ್ರವಲ್ಲದೆ ಜನರಿಗೆ ಕೂಡ ಅದು ಕೊನೆಯದಾಗಿರೋ ಒಂದು ಸಂದೇಶ, ಕೊನೆಯದಾಗಿರೋ ಒಂದು ಮಾತು ಥರ, ಒಂದು ಕೆಲಸ ಥರ ನಾವು ನೋಡ್ಬೋದು. ಅದಲ್ಲದೆ ಈ 2 ಆಜ್ಞೆಗಳಲ್ಲಿ ನಮಗೆ ಸ್ವಲ್ಪ ಸಾಮ್ಯಗಳು ನಮಗೆ ಕಾಣಿಸುತ್ತೆ. ಒಂದೇ ರೀತಿಯಾಗಿರೋ ಒಂದು ಸಿಮಿಲ್ಯಾರಿಟೀಸು ನಮಗೆ ಕಾಣಿಸುತ್ತೆ. ಅದರ ಕಾರಣ ಇದು 2 ಒಂದೇನಾ? ಅಲ್ವೇ ಅಲ್ಲ. ಇದು 2 ಒಂದೇ ಅಲ್ಲ. ಈ 2ರಲ್ಲೂ ಕೆಲವು ಸಿಮಿಲ್ಯಾರಿಟೀಸ್, ಕೆಲವು ಒಂದೇ ಥರ ಇರೋ ಹಾಗೆ ಕಾಣಿಸೋದ್ರ ಹಿಂದೆ ಇರೋ ಕಾರಣ, ಈ 2 ಮಧ್ಯೆ ಒಂದು ಸಂಬಂಧ ಇದೆ. ನಾನು ಹೇಳಿದ ಥರ ಒಂದು ಬೇರೆ ಒಂದಕ್ಕೋಸ್ಕರ ಒಂದು ಸಿದ್ಧತೆ ಆಗಿತ್ತು. ಮತ್ತಾಯ 28ನೇ ಆಜ್ಞೆಗೋಸ್ಕರ ಮತ್ತಾಯ 10ನೇ ಅಧ್ಯಾಯದಲ್ಲಿರೋ ಆಜ್ಞೆ ಒಂದು ಸಿದ್ಧತೆ ಆಗಿತ್ತು. ಆದ್ದರಿಂದ ಕೆಲವು ಸಿಮಿಲ್ಯಾರಿಟೀಸ್ ನಾವು ನೋಡ್ಬೋದು. ಮಾನಸಾಂತರ 2ರಲ್ಲೂ ಇದೆ, ಅದ್ಭುತ ಕಾರ್ಯಗಳು 2ರಲ್ಲೂ ನಡೆಯುತ್ತೆ. ಶಿಷ್ಯರು ಸಾರ್ತಾ ಇದ್ದಾರೆ, ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ, ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತಾ ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಸಾರ್ತಾ ಇದ್ದಾರೆ. ಈ ಎಲ್ಲ ಸಿಮಿಲ್ಯಾರಿಟೀಸ್ ನಾವು ನೋಡ್ಬೋದು. ಅದು ಏನಕ್ಕೆ ಅಂದರೆ 2ರಲ್ಲೂ ಒಂದು ಕನೆಕ್ಷನ್ ಇದೆ, ಒಂದು ಸಂಬಂಧ ಇದೆ, ಒಂದು ಇನ್ನೊಂದಕ್ಕೋಸ್ಕರ ಒಂದು ಸಿದ್ಧತೆ ಆಗಿತ್ತು. ಆದರೆ ಈ 2 ಒಂದೇ ಅಲ್ಲ, ಒಂದೇ ಆಜ್ಞೆ ಅಲ್ಲ. ಇವತ್ತು ನಾವು ನಡೆಸಬೇಕಾಗಿರೋ ಆಜ್ಞೆ ಮತ್ತಾಯ 10 ಅಲ್ಲ, ಮತ್ತಾಯ 28ನೇ ಆಜ್ಞೆ. ಯಾಕಂದರೆ ಮತ್ತಾಯ 10ನೇ ಆಜ್ಞೆ ಒಂದು ಸಿದ್ಧತೆ ಆಗಿತ್ತು, ಆ ಸಿದ್ಧತೆ ನಡೀತು, ಶಿಷ್ಯರು ಸಿದ್ಧರಾದರು. ಅವರು ಮತ್ತಾಯ 28ನೇ ಆಜ್ಞೆ ಪಡೆದ ನಂತರ ಅವರು ಆ ಆಜ್ಞೆಯ ಮೇರೆಗೆ ಸೇವೆ ಪ್ರಾರಂಭಿಸಿದ್ರು, ನಡೆಸಿದ್ರು, ಮುಗಿಸಿದ್ರು. ಆ ಸೇವೆಯನ್ನು ನಾವು ಕೊನೆಸಾಗಿಸ್ತಾ ಇದ್ದೀವಿ. ಆ ಸೇವೆಯನ್ನು ನಾವು ಇನ್ನೂ ಕೊನೆಸಾಗಿಸ್ಬೇಕು ಹೊರತು ನಾವು ಮತ್ತಾಯ 10ನೇ ಅಧ್ಯಾಯ ಅಲ್ಲ ನಾವು ಮಾಡಬೇಕಾಗಿರೋದು, ಆ ಆಜ್ಞೆ ಅಲ್ಲ ನಮಗೆ ಕೊಡಲ್ಪಟ್ಟಿರೋದು. ಅದು ಮಾತ್ರವಲ್ಲದೆ ಈ ಆಜ್ಞೆಗಳ ಮಧ್ಯೆ ಇರೋ ಈ ವ್ಯತ್ಯಾಸಗಳು ಯಾಕೆ ಅಂತ ನಾವು ಗ್ರಹಿಸಬೇಕಾದ್ರೆ, ಮೊಟ್ಟ ಮೊದಲಾಗಿ ಕ್ರಿಸ್ತನು ತನ್ನ ವಿಮೋಚನಾ ಕಾರ್ಯವನ್ನು ಮುಗಿಸಿರಲಿಲ್ಲ, ಪೂರ್ಣವಾಗಿ ಮುಗಿಸಿರಲಿಲ್ಲ. ಆತನು ಬಂದ ಆ ಉದ್ದೇಶ ಏನಾಗಿತ್ತು? ಜನರನ್ನು ತಮ್ಮ ಪಾಪಗಳಿಂದ ರಕ್ಷಿಸಬೇಕು. ಅದಕ್ಕೋಸ್ಕರ ಆತನು ಶಿಲುಬೆಯ ಮೇಲೆ ಯಜ್ಞವಾಗಬೇಕು. ಅದರ ನಂತರ ಆತನು ಹೂಣಲ್ಪಡಬೇಕು. ಹೂಣಲ್ಪಟ್ಟ ನಂತರ ಆತನು 3ನೇ ದಿನ ಎದ್ದೇಳಬೇಕು. ಈ ರಕ್ಷಣಾ ಕಾರ್ಯ ಕ್ರಿಸ್ತನು ಇನ್ನೂ ಮುಗಿಸಿರಲಿಲ್ಲ. ಮತ್ತಾಯ 10ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಆ ಕಾರ್ಯ ಮುಗಿಸಿರಲಿಲ್ಲ. ಆದರೆ ಮತ್ತಾಯ 28ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಆ ರಕ್ಷಣಾ ಕಾರ್ಯ, ಆ ವಿಮೋಚನಾ ಕಾರ್ಯ ಪೂರ್ಣವಾಗಿ ಮುಗಿಸಿದ್ದಾನೆ. ಅದು ಮಾತ್ರವಲ್ಲದೆ 2ನೇದಾಗಿ ಪವಿತ್ರಾತ್ಮನ ಆ ಶಕ್ತಿ ಪೂರ್ಣವಾಗಿ ಇಳಿದು ಬಂದಿರಲಿಲ್ಲ. ಪವಿತ್ರಾತ್ಮನ ಆ ಕಾರ್ಯ ಆ ಮಟ್ಟಕ್ಕೆ, ಇವತ್ತಿರೋ ಆ ಮಟ್ಟಕ್ಕೆ ಮತ್ತಾಯ 10ನೇ ಅಧ್ಯಾಯದಲ್ಲಿರೋ ಆ ಘಟನೆಯಲ್ಲಿ ಇಳಿದು ಬಂದಿರಲಿಲ್ಲ. ಅದು ಕರ್ತನ ಶಿಲುಬೆಯ ಮರಣ ಮತ್ತು ಪುನರುತ್ಥಾನ ಮತ್ತು ಸ್ವರ್ಗಾರೋಹಣದ ನಂತರ ಪೆಂತೆಕೋಸ್ತ್ ದಿನದಲ್ಲಿ ಪವಿತ್ರಾತ್ಮನ ಕಾರ್ಯ ಪೂರ್ಣವಾಗಿ ಪ್ರಾರಂಭವಾಗಿದ್ದು.
ಆದ್ದರಿಂದ ಅದು ಬೇಕಾಗಿತ್ತು. ಸುವಾರ್ತೆ ಸಾರುವುದಕ್ಕಾಗಿ ಪವಿತ್ರಾತ್ಮನ ಶಕ್ತಿ ಬೇಕಾಗಿತ್ತು. ಆದ್ದರಿಂದ ಒಂದು ವ್ಯತ್ಯಾಸ ನಾವು ನೋಡ್ಬೋದು. ಅದು ಮಾತ್ರವಲ್ಲದೆ ಮುಂಚೆ ಹೇಳಿದ ರೀತಿ ಮತ್ತಾಯ 10 ಮತ್ತಾಯ 28ಕ್ಕೋಸ್ಕರ ಒಂದು ಸಿದ್ಧತೆ ಆಗಿತ್ತು. ಆದರೆ ಶಿಲುಬೆಯ ಮರಣ ಮತ್ತು ಪುನರುತ್ಥಾನ ನಡೆದ ನಂತರ, ಸ್ವರ್ಗಾರೋಹಣದ ನಂತರ ಮಹಾ ಆಜ್ಞೆಯನ್ನು ಪಡೆದ ಶಿಷ್ಯರು ಅವರು ಎಲ್ಲ ಕಡೆ ಹೋಗಿ ಆ ಮಹಾ ಆಜ್ಞೆಯ ಮೇರೆಗೆ ಅವರು ಸೇವೆಯನ್ನು ಪ್ರಾರಂಭಿಸಿದ್ರು, ನಡೆಸಿದ್ರು, ಕೊನೆ ಸಾಗಿಸಿದ್ರು. ಆ ಸೇವೆಯನ್ನು ನಾವು ಇವತ್ತು ಮುಂದುವರಿಸೋದಕ್ಕಾಗಿ ಕರ್ತನು ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ಈ ಆಜ್ಞೆ, ಆ ಶಿಷ್ಯರಿಗೆ ಕೊಡಲ್ಪಟ್ಟಿರೋ ಆ ಆಜ್ಞೆ ಬರೆದಿರೋದನ್ನು ನಾವು ಓದಿ ಈ ಆಜ್ಞೆ ನಮಗೆ ಅನ್ವಯಿಸುತ್ತೆ ಅಂತ ನಾವು ಏನಕ್ಕೆ ತಗೊಳ್ತೀವಿ ಅಂದರೆ, ಅದೇ ಕೆಲಸವನ್ನು ನಾವು ಕೊನೆಸಾಗಿಸ್ತಾ ಇದ್ದೀವಿ. ನಾವು ಕರ್ತನ ಶಿಷ್ಯರಾಗಿದ್ದೇವೆ. ಆವತ್ತು ನಡೆಸಿದ ಆ ಕೆಲಸ ಇವತ್ತು ನಮಗೆ ಕೊಡಲ್ಪಟ್ಟಿದೆ. ಕರ್ತನು ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಕರ್ತನ ವಾಕ್ಯವನ್ನು ನಾವು ಓದಿ ಆ ಆಜ್ಞೆಯ ಮೇರೆಗೆ ಆ ಆಜ್ಞೆಯನ್ನು ನಾವು ನಿರ್ವಹಿಸಬೇಕು. ಅದರ ನಂತರ ಅಪೊಸ್ತಲರು ಯಾವತ್ತು ಮತ್ತಾಯ 10ನೇ ಅಧ್ಯಾಯದಲ್ಲಿರೋ ಆ ಅನುಭವಕ್ಕೆ ವಾಪಸ್ ಹೋಗಲಿಲ್ಲ. ಅವ್ರು ಮತ್ತೆ ಆ ಒಂದು ಮಾರ್ಗಕ್ಕೆ ವಾಪಸ್ ಹೋಗಲಿಲ್ಲ. ಅವರು ಮತ್ತಾಯ 28 ಆಜ್ಞೆಯಿಂದ ಶುರು ಮಾಡಿದ್ರು, ಅದರಲ್ಲೇ ಇದ್ದರು, ಅದನ್ನೇ ಕೊನೆಸಾಗಿಸಿದ್ರು. ನಾವು ಸಹ ಆ ರೀತಿ ನಾವು ಮತ್ತಾಯ 10ನೇ ಅಧ್ಯಾಯಕ್ಕೆ ನಾವು ವಾಪಸ್ ಹೋಗಬಾರ್ದು. ಮತ್ತಾಯ 28ನೇ ಅಧ್ಯಾಯ ಶುರುವಾಗಿದೆ, ಅಲ್ಲಿಂದ ನಾವು ಈ ಕೆಲಸನ ಕೊನೆ ಸಾಗಿಸ್ಬೇಕು. ಮತ್ತಾಯ 10ನೇ ಅಧ್ಯಾಯದಿಂದ ನಮಗೆ ಕಲಿಬೇಕಾಗಿರೋ ಪಾಠಗಳಿವೆ, ಇಲ್ಲ ಅಂತ ಅಲ್ಲ, ಅದು ನಮಗೆ ಬೇಕಾಗಿಲ್ಲ ಅಂತ ಅಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಆ ಆಜ್ಞೆ ಅಲ್ಲ, ನಮಗೆ ಕೊಡಲ್ಪಟ್ಟಿರೋ ಬಾಧ್ಯತೆ, ನಾವು ನಡೆಸಬೇಕಾಗಿರೋ ಕೆಲಸ ಅದಲ್ಲ. ಕೊಡಲ್ಪಟ್ಟಿರೋ ಕೆಲಸ ಮತ್ತಾಯ 28ನೇ ಅಧ್ಯಾಯದಲ್ಲಿ, ಮಾರ್ಕನ ಸುವಾರ್ತೆ 16, ಲೂಕನ ಸುವಾರ್ತೆ 24, ಯೋಹಾನನ ಸುವಾರ್ತೆ 20, ಈ ರೀತಿ ಅಪೊಸ್ತಲರ ಕೃತಿಗಳಲ್ಲಿ 1ನೇ ಅಧ್ಯಾಯ, ಈ ಅಧ್ಯಾಯಗಳಲ್ಲಿ ಕೊಟ್ಟಲ್ಪಟ್ಟಿರೋ ಆ ಆಜ್ಞೆಯ ಮೇರೆಗೆ ನಾವು ಸೇವೆ ನಡೆಸಬೇಕು, ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆಯನ್ನು ಸಾರುವಾಗ ನಾವು ಮಾನಸಾಂತರದ ಬಗ್ಗೆ ನಾವು ಘೋಷಣೆ ಮಾಡ್ತೀವಿ, ರಕ್ಷಣೆಯ ಬಗ್ಗೆ ಘೋಷಣೆ ಮಾಡ್ತೀವಿ. ಜನರಿಗೆ ರಕ್ಷಣೆ ಬೇಕಾಗಿದೆ, ಅದಕ್ಕೋಸ್ಕರ ಕ್ರಿಸ್ತನು ಬಂದಿದ್ದು. ಕರ್ತನಾದ ಯೇಸು ಕ್ರಿಸ್ತನು ಬರೋವಾಗ ನಾವು ಆತನ ಪ್ರಮುಖವಾದ ಉದ್ದೇಶ ಏನು ಅಂತ ನೋಡೋದಾದರೆ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರೋ ಒಂದು ವಾಕ್ಯ ನಾವು ಓದೋಣ. ಆಕೆಯು ಒಬ್ಬ ಮಗನನ್ನು ಹೆರುವಳು, ನೀನು ಆತನಿಗೆ ಯೇಸು ಎಂದು ಕರೆಯಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಅಂದನು. ಆತನು ತನ್ನ ಜನರನ್ನು ತಮ್ಮ ಪಾಪಗಳಿಂದ ರಕ್ಷಿಸುವನು, ಆದ್ದರಿಂದ ಆತನ ಹೆಸರು ಯೇಸು ಅಂತ ಇಡಲ್ಪಡ್ತು. ಆದ್ದರಿಂದ ಆತನು ಬಂದ ಆ ಪ್ರಮುಖವಾದ ಉದ್ದೇಶ ಏನಾಗಿತ್ತು ಅಂದರೆ ಜನರು ರಕ್ಷಣೆ ಹೊಂದಬೇಕು. ಆತನ ಹೆಸರಿನ ಅರ್ಥನೇ ಅದು. ಆದ್ದರಿಂದ ರಕ್ಷಣೆ ನಮ್ಮ ಗುರಿ, ನಮ್ಮ ಕೆಲಸ ಜನರನ್ನು ರಕ್ಷಣೆ ಹಾದಿಗೆ ನಡೆಸಬೇಕು. ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದುವ ಹಾಗೆ ಜನರನ್ನು ಪ್ರೇರೇಪಿಸಿ ಕ್ರಿಸ್ತನ ಶಿಲುಬೆಯ ಕಡೆಗೆ ಅವರನ್ನು ಸೆಳೆಯಬೇಕು. ಅದು ನಮಗೆ ಕೊಡಲ್ಪಟ್ಟಿರೋ ಕೆಲಸ. ಅದರ ಮಧ್ಯೆ ಅದ್ಭುತ ಕಾರ್ಯಗಳು ನಡೀತವೆ. ಅದೇನಕ್ಕೋಸ್ಕರ ಅಂದರೆ ಈ ಸಂದೇಶ, ನಾವು ಸಾರ್ತಾ ಇರೋ ಈ ಸ್ವರ್ಗೀಯ ಪರಲೋಕದ ಸಂದೇಶ ಅದು ಜನರಿಗೆ ಅರ್ಥ ಆಗಬೇಕು. ಇದು ನಿಜ, ಇವರು ಸಾರ್ತಾ ಇರೋ ಈ ಸಂದೇಶ ಇದು ವಾಸ್ತವವಾಗಿ ನಿಜವಾಗಿದೆ. ಅದು ಮಾತ್ರವಲ್ಲದೆ ಇದು ಮಾನಸಿಕವಾದ ಒಂದು ಊಹೆ ಅಲ್ಲ, ಇದು ದೇವರ ಕಾರ್ಯವಾಗಿದೆ. ಇವರು ಬರೀ ಕಥೆಗಳೆಲ್ಲ ಹೇಳ್ತಾ ಇರೋದು, ಇದರಲ್ಲಿ ಸತ್ಯ ಇದೆ, ಇದರಲ್ಲಿ ದೇವರ ಕರ ಇದೆ, ದೇವರ ಕೈ ಇದರಲ್ಲಿದೆ ಅಂತ ಜನರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದ್ಭುತ ಕಾರ್ಯಗಳು ನಡೀತವೆ. ಆದರೆ ನಮ್ಮ ಕೆಲಸ ಅದ್ಭುತ ಕಾರ್ಯಗಳು ನಡೆಸೋದಲ್ಲ, ಅದ್ಭುತ ಕಾರ್ಯಗಳು ನಡೆಸೋದಲ್ಲ ನಮ್ಮ ಕೆಲಸ. ಆ ರೀತಿ ನಾವು ಜನರನ್ನು ರಕ್ಷಣೆಯ ಹಾದಿಗೆ ನಡೆಸಿದ ನಂತರ ನಾವು ಅವರನ್ನು ಶಿಷ್ಯರಾಗುವಂತೆ ಅವರಿಗೆ ತರಬೇತಿ ಕೊಡಬೇಕಾಗಿದೆ. ಅದರ ವಿಷಯವಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲೇ 28ನೇ ಅಧ್ಯಾಯದಲ್ಲಿ 19ನೇ ವಚನ ನಾವು ಓದೋಣ. ಆದ್ದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ, ಅವರಿಗೆ ತಂದೆಯ, ಮಗನ ಮತ್ತು ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬಾಪ್ತಿಸ್ಮ ಮಾಡಿರಿ. ಇಲ್ಲಿ ನಾವು ಓದೋದು, ಆದ್ದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ. ಇಲ್ಲಿ ನಾವು ಓದೋ ಪದ ಬೋಧಿಸಿ ಅನ್ನೋ ಆ ಪದ, ಅದರ ಅರ್ಥ
ಮೂಲ ಭಾಷೆಯಲ್ಲಿ ಶಿಷ್ಯರಾಗುವಂತೆ ಮಾಡುವುದಕ್ಕಾಗಿ ಬೋಧಿಸಿ ಅನ್ನೋ ಒಂದು ಅರ್ಥದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ಜನರನ್ನ ರಕ್ಷಣೆ ಹಾದಿಗೆ ಕರೆದುಕೊಂಡು ಬರಬೇಕು. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಬೇಕು ಅನ್ನೋ ಹಾಗೆ ನಾವು ಬೋಧಿಸಬೇಕು. ಆ ರೀತಿ ಅವರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ ನಂತರ ನಮ್ಮ ಕೆಲಸ ಮುಗಿಯಲಿಲ್ಲ. ನಮ್ಮ ಕೆಲಸ ಅದರ ನಂತರ ಎರಡನೇ ಹಂತಕ್ಕೆ ಮುಂದುವರಿಯುತ್ತೆ. ಅದೇನೆಂದರೆ ಜನರನ್ನ ಕ್ರಿಸ್ತನ ಹೋಲಿಕೆಯ ಮೇರೆಗೆ ಬೆಳೆಸಬೇಕು. ಅವರನ್ನು ಕ್ರಿಸ್ತನ ಶಿಷ್ಯರಾಗುವಂತೆ ಅವರನ್ನು ಬೆಳೆಸಬೇಕು. ಅದಕ್ಕೋಸ್ಕರ ಕರ್ತನ ವಾಕ್ಯವನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಕರ್ತನ ವಾಕ್ಯದಿಂದ ಸಿದ್ಧಾಂತಗಳನ್ನು, ಉಪದೇಶಗಳನ್ನು ಹೇಳಿಕೊಟ್ಟು ಅವ್ರಿಗೆ ಕ್ರಿಸ್ತನ ಹೋಲಿಕೆಯ ಮೇರೆಗೆ ಅವ್ರನ್ನ ಬೆಳೆಸಬೇಕು. ಕ್ರಿಸ್ತನ ಸ್ವಭಾವಕ್ಕೆ ಅವರ ಸ್ವಭಾವ ಅನುರೂಪವಾಗುವಂತೆ ಅವರನ್ನು ನಾವು ಬೆಳೆಸಬೇಕು. ಕರ್ತನ ವಾಕ್ಯ ಅವರಿಗೆ ಹೇಳಿಕೊಡ್ಬೇಕು. ಇದು ನಮ್ಮ ಕೆಲಸವಾಗಿದೆ. ಆದ್ದರಿಂದ ಈ ಮಹಾ ಆಜ್ಞೆಯನ್ನು ನಾವು ನಿರ್ವಹಿಸೋದಕ್ಕೋಸ್ಕರ ಕರ್ತನು ಈ ಒಳ್ಳೆ ಸಾವಕಾಶ ನಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸೋಣ. ನಾನು ಪ್ರಾರ್ಥಿಸೋದು, ಆಶಿಸೋದು ಏನಂದರೆ ಕರ್ತನು ನಮ್ಮೆಲ್ಲರಿಗೂ ಈ ಮಹಾ ಆಜ್ಞೆಯನ್ನು ನಿರ್ವಹಿಸೋದಕ್ಕೋಸ್ಕರ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ, ನಮ್ಮನ್ನು ಬಲಪಡಿಸಲಿ. ನೇರಾದ ಮಾರ್ಗದಲ್ಲಿ ದೇವರ ವಾಕ್ಯದ ಮೇರೆಗೆ ನಾವು ಸೇವೆ ನಡೆಸುವುದಕ್ಕಾಗಿ ದೇವರು ಸಹಾಯ ಮಾಡಲಿ. ಮತ್ತಾಯ 10 ಮತ್ತಾಯ 28ನೇ ಆ ಆಜ್ಞೆನ ನಾವು ನಿರ್ವಹಿಸೋಣ. ಅದ್ಭುತ ಕಾರ್ಯಗಳೆಲ್ಲ ಜನರನ್ನ ರಕ್ಷಣೆ ಹಾದಿಗೆ ಕರೆಕೊಂಡು ಬರೋಣ. ಅದ್ಭುತ ಕಾರ್ಯಗಳು ನಡೆಯುವಾಗ ಜನರೇ, ಈ ಅದ್ಭುತ ಕಾರ್ಯಗಳಿಂದ ನಿಮಗೆ ಗೊತ್ತಾಗಬೇಕಾಗಿರೋದು, ನಾನು ಹೇಳ್ತಾ ಇರೋ ಈ ಸಂದೇಶ ಇದು ನಿಜ, ಇದು ದೇವರಿಂದ ಬಂದಿರುವಂಥದ್ದು, ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಆ ಉದ್ದೇಶದಿಂದ ದೇವರು ಈ ಅದ್ಭುತ ಕಾರ್ಯಗಳನ್ನ ನಡೆಸಿದ್ದಾರೆ. ಆದ್ದರಿಂದ ನೀವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ, ನಿಮ್ಮ ಪಾಪಗಳಿಂದ ವಿಮೋಚನೆ ಹೊಂದಿ. ಇಲ್ಲದೇ ಇದ್ದರೆ ನಿಮ್ಮ ಮುಂದೆ ದೊಡ್ಡ ಅಪಾಯ ಇದೆ. ನಿಮ್ಮ ಮುಂದೆ ನರಕ, ನಿತ್ಯ ನರಕ ಕಾದಿದೆ. ಆದ್ದರಿಂದ ನೀವು ರಕ್ಷಣೆ ಹೊಂದಿ. ಬೇರೆ ಯಾವ ಮಾರ್ಗನೂ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾವ ಮಾರ್ಗನೂ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಹತ್ತಿರ ಬನ್ನಿ. ಆ ರೀತಿ ನಾವು ಜನರನ್ನು ಆಹ್ವಾನಿಸೋಣ. ಕರ್ತನ ಈ ಸಂದೇಶದ ಮೂಲಕವೂ ನಿಮ್ಮೆಲ್ಲರನ್ನು ಧಾರಾಳವಾಗಿ, ಅತ್ಯಧಿಕವಾಗಿ ಆಶೀರ್ವದಿಸಲಿ.